ಸಂಘದ ಅಧ್ಯಕ್ಷರಾದಂಥ ತಿಮ್ಮರಾಜುರವರೇ, ಆತ್ಮೀಯ ಸ್ನೇಹಿತರಾದಂಥ ಶ್ರೀನಿವಾಸ ರೆಡ್ಡಿಯವರೇ, ಸೀನಪ್ಪನವರೇ, ಬ್ಯಾಟ್ನೂರು ಅಧ್ಯಕ್ಷರು, ನಮ್ಮ ಮಿತ್ರರಾದಂಥ ಪ್ರಭಾಕರ್ ಅವರೇ, ಜಿಲ್ಲಾ ನೌಕರರ ಸಂಘದ ಗೌರವಾಧ್ಯಕ್ಷರಾದಂಥ ಚಿನ್ನಳ್ಳಿ ಗೋಪಾಲ್ರವರೇ, ಡೆಪ್ಟಿ ಮ್ಯಾನೇಜರ್ ಆದ ಕಿರಣ್ ಅವರೇ, ಮುಷ್ಟೂರು ಡೈರಿ ಅಧ್ಯಕ್ಷರಾದಂಥ ವೆಂಕಟರಮಣಪ್ಪ ಅವರೇ, ಎಚ್ ಪೈಪ್ನಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶಂಕರಪ್ಪನವರೇ, ಮಾಜಿ ಅಧ್ಯಕ್ಷರಾದಂಥ ವಾಸೂರವರೇ, ಮತ್ತು ರಾಮಾಚಾರಿಯವರೇ, ಎಲ್ಲ ಆತ್ಮೀಯ ಸ್ನೇಹಿತರೆ, ವಿಸ್ತರಣೆ ಅಧಿಕಾರಿಯಾದಂಥ ಶ್ರೀರಾಮ್ ಅವರೇ, ಕಾರ್ಯದರ್ಶಿ ಮಿತ್ರರೇ, ಎಲ್ಲ ಬಂಧುಗಳೇ ಮತ್ತು ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಪತ್ರಕರ್ತ ಮಿತ್ರರೇ, ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ಮಾತಾಡಿದ್ದಾರೆ. ಹಾಗೆಯೇ ಏನು ಪೆದ್ದೂರು ಹಾಲು ಉತ್ಪಾದಕರ ಸಹಕಾರ ಸಂಘದ 23 ಮತ್ತು ಈ ಸಾಲಿನ ಜಮಾ ಖರ್ಚನ್ನ ಪೂರ್ತಿಯಾಗಿ ಓದಿದ್ದಾರೆ. ಓದಿ ಈಗಾಗಲೇ ನೀವೆಲ್ಲ ಕೂಡ ಅಂಗೀಕಾರ ಕೊಟ್ಟಿದ್ದೀರಿ. ಪೆದ್ದೂರು ಗ್ರಾಮಕ್ಕೆ ಬರಬೇಕಾದ್ರೆ ಯಾವಾಗಲೂ ಸಂತೋಷವಾಗೇ ಬರ್ತೀವಿ. ಪೆದ್ದೂರಿನ ಗ್ರಾಮಸ್ಥರು ಭಾಳ ಬುದ್ಧಿವಂತರು. ಮೊದಲಿನಿಂದ ಕೂಡ CPMನಲ್ಲಿದ್ದಂಥವ್ರು, ಕಮ್ಯುನಿಸ್ಟ್ ಪಾರ್ಟಿನಲ್ಲಿದ್ದಂಥವ್ರು. ಆದರೆ ತದನಂತರ ಎಲ್ಲ ಬೇರೆ ಕಡೆ ಅಂದರೆ ಪಕ್ಷಗಳು ಇದೆಲ್ಲರಿಗೂ ಗೊತ್ತಿರೋಂಥದ್ದೇ. ಕಾಂಗ್ರೆಸ್ಸು, JDS, CPM ಅಂತ ಇದ್ದಿತ್ತು. ಈಗ ಕೆಲವೊಂದು ಬದಲಾವಣೆಗಳಾಗಿದೆ. ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆಗಳನ್ನ ಕೂಡ ಸಲ್ಲಿಸಬೇಕಾಗ್ತದೆ. ಮೊದಲಿನಿಂದಾನು ಈ ಸಂಘ ಭಾಳ ಚೆನ್ನಾಗಿ ನಡ್ಕೊಂಡು ಬಂದಿದೆ. ರಾಮಾಚಾರಿಯವರು ಈ ಸಂಘವನ್ನು ಭಾಳ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ರು. ಈಗ ನಮ್ಮ ಸುರೇಶ್ ಅವರು ಲಾಯರ್ ಕೆಲಸ ಬಿಟ್ಟು, ನಾನು ಅದೇ ಅಂದ್ಕೊಂಡೆ, ಏನು ಸುರೇಶ್ ಅವರು ಇದಕ್ಕಿಂತ ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಲಾಯರ್ ಆಗಿ. ಕೋಲಾರದಲ್ಲಿ ನಮ್ಮ ಸ್ನೇಹಿತರಾದಂಥ ವೆಂಕಟರೆಡ್ಡಿ ಅವರ ಹತ್ರ ಜೂನಿಯರ್ ಆಗಿದ್ರು. ನಾನು ಹೇಳಿದೆ, ಅವತ್ತು ಸೆಕ್ರೆಟರಿ ಯಾಕೆ ಬರಬೇಕು ಅಂತ ಹೇಳಿದಾಗೂ ಹೇಳಿದೆ, ಬೇಡಪ್ಪ ನೀನು ಇನ್ನೂ ಲಾಯರ್ ಕೆಲಸ ಮಾಡು, ಚೆನ್ನಾಗಿ ಆಗ್ತೀಯ ಲಾಯರ್ ಕೆಲಸದಲ್ಲಿ ಅಂತ. ಆದರೆ ಏನೋ ಊರ ಕಡೆ ಎಲ್ಲ ನೋಡ್ಕೋಬೇಕು ಅದು ಅನ್ನೋ ಒಂದು ದೃಷ್ಟಿನಲ್ಲಿ ಇಲ್ಲಿ ಕಾರ್ಯದರ್ಶಿಯಾಗಿ ಬಂದಿದ್ದಾರೆ. ಚೆನ್ನಾಗಿ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಹಾಗೇನೆ ಮಾಡ್ಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೇನೆ. ಈಗಾಗಲೇ ಸುಮಾರು 8 ಲಕ್ಷ ರೂಪಾಯಿ ಲಾಭ ಬಂದಿದೆ ಈ ಒಂದು ಸಂಘಕ್ಕೆ. ಆದರೆ ಚುನಾವಣಾ ವೆಚ್ಚ ಅಂತೇಳಿ ಸ್ವಲ್ಪ ಖರ್ಚಾಗಿದೆ, ಏನೂ ಮಾಡೋಕ್ಕಾಗಲ್ಲ. ಈ ಸಾರಿ ನಮ್ಮ ಭಾಗದಲ್ಲಿ ಅನೇಕ ಚುನಾವಣೆಗಳು ನಡೆದವು ಡೈರಿಗಳಲ್ಲಿ. ಪೆದ್ದೂರು, ಮುಷ್ಟೂರು ಕೂಡ ಎಲೆಕ್ಷನಲ್ಲಿ ಗೆದ್ದಂಥವ್ರೆ. ಹಾಗೆ ಚಿನ್ನಳ್ಳಿ ಎಲೆಕ್ಷನ್ ಆಯ್ತಾ? ಇನ್ನೊಂದು ಮಸಲ್ವಾ? ಚಿನ್ನಳ್ಳಿ ಕೂಡ ಎಲೆಕ್ಷನ್ ಆಗಿದೆ. ಹಾಗೆ ಅನೇಕ ಕಡೆ ಎಲೆಕ್ಷನ್ಗಳಾಗಿದೆ. ಬೈರ್ಕೂರು ಎಲೆಕ್ಷನ್ ಆಯಿತು. ಎಲೆಕ್ಷನ್ ಅಂದರೆ ಜಿದ್ದಾಜಿದ್ದಿ ಒಂದು ವೈಷಮ್ಯ ಏರ್ಪಡುತ್ತೆ. ಆದಷ್ಟು ಸಹಕಾರ ಸಂಘಗಳಲ್ಲಿ ಚುನಾವಣೆಗಳನ್ನ ನಡೆಸದೆ ಅವಿರೋಧವಾಗಿ ಮಾಡ್ಕೊಂಡು ಹೋಗೋದು ಭಾಳ ಉತ್ತಮವಾದದ್ದು ಅಂತೇಳಿ ನನ್ನ ಒಂದು ಭಾವನೆ. ಕಾಡನಹಳ್ಳಿಯಲ್ಲಿ ಕೂಡ ಎಲೆಕ್ಷನ್ ಇತ್ತು, ಆದರೆ ಅಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ ಸಾರಿ ಕೂಡ 25 ವರ್ಷಗಳಿಂದ ಕೂಡ ಕಾಡೇನಹಳ್ಳಿಯಲ್ಲಿ ಅವಿರೋಧವಾಗಿ ಆಡಳಿತ ಮಂಡಳಿನ
ಆಯ್ಕೆ ಮಾಡ್ತಾ ಇದ್ದಾರೆ. ಅಧ್ಯಕ್ಷನನ್ನು ಕೂಡ ವಿರೋಧವಾಗಿ ಆಯ್ಕೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕೂಡ ಕಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ಅದೇ ರೀತಿ ಆಗಬೇಕು. ಚುನಾವಣಾ ವೆಚ್ಚ ಮತ್ತು ಈ ವೈಮನಸ್ಯಗಳಿಲ್ಲದೆ ನಡೆಸ್ಕೊಂಡು ಹೋಗುವಂಥದ್ದು ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ಕಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಾನು 25 ವರ್ಷದಿಂದ ಅಲ್ಲಿ ಅಧ್ಯಕ್ಷನಾಗಿ ಮುಂದುವರಿಸ್ಕೊಂಡು ಬಂದಿರೋದಕ್ಕೆ ಕಾರಣಗಳಿರ್ತವೆ. ಸಹಕಾರ ಸಂಘದಲ್ಲಿ ಆ ಒಂದು ಸಂಘದಲ್ಲಿ ಯಾವುದೇ ರೀತಿಯಾದಂಥ ತಾರತಮ್ಯವನ್ನು ನಾನು ಮಾಡ್ತಾ ಇಲ್ಲ. ಹಾಗೇನೆ ಎಲ್ಲರನ್ನೂ ಕೂಡ ವಿಶ್ವಾಸವಾಗಿ ತಗೊಂಡು ಹೋಗ್ತಾ ಇದ್ದೀವಿ. ಆ ಒಂದು ಸಂದರ್ಭದಲ್ಲಿ ಜನ ನಮಗೆ ಒತ್ತನ್ನು ಕೊಡಬೇಕಾದ್ರೆ, ಜನ ಪ್ರೀತಿ ವಿಶ್ವಾಸವನ್ನು ಕೊಡಬೇಕಾದ್ರೆ ನಾವು ಅವರ ಸೇವೆಯನ್ನು ಮಾಡಬೇಕಾಗ್ತದೆ. ಅಧಿಕಾರ ಅನ್ನೋದು ನಾವು ಜನಗಳಿಗೆ ಸೇವೆ ಮಾಡೋದಕ್ಕೋಸ್ಕರ ಕೊಟ್ಟಿರ್ತಕ್ಕಂಥದ್ದು. ಅಧಿಕಾರ ಅನ್ನೋದು ನಾವು ಬರೀ ಜಬರ್ದಸ್ತ್ ತೋರಿಸೋದಿಕ್ಕೆ ಅಥವಾ ನಮ್ಮ ಒಂದು ಇದನ್ನು ತೋರಿಸೋದಿಕ್ಕೆ, ಸರ್ವಾಧಿಕಾರವನ್ನು ತೋರಿಸೋದಿಕ್ಕೆ ಕೊಟ್ಟಿರತಕ್ಕಂಥದ್ದಲ್ಲ. ಅಧಿಕಾರ ಯಾವಾಗಲೂ ಕೊಡ್ತಕ್ಕಂಥದ್ದು ಒಂದು ವಿಶ್ವಾಸ ಇಟ್ಟು, ಒಂದು ನಂಬಿಕೆ ಇಟ್ಟು ನಾವು ಯಾರಾದರೂ ಆಗಲಿ ಅಧಿಕಾರವನ್ನು ಕೊಡ್ತಾರೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತ ಕರ್ತವ್ಯ ಆಗಬೇಕು. ಆ ನಂಬಿಕೆ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಇದನ್ನ ಫಸ್ಟ್ ಯೋಚನೆ ಮಾಡಿ ತಿಳ್ಕೋಬೇಕು. ಈ ರಾಷ್ಟ್ರ ಜವಾಹರ್ಲಾಲ್ ನೆಹರೂರ ನಂತರ ಯಾರಪ್ಪ ಈ ದೇಶನ ಆಳೋರು ಅಂತ ಒಂದು ಇದ್ದಿತ್ತು. ಅವರ ನಂತರ ಜೈ ಕಿಸಾನ್ ಜೈ ಜವಾನ್ ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬರ್ಲಿಲ್ವಾ? ತದನಂತರ ಇಂದಿರಾ ಗಾಂಧಿ ಅವರು ಬರ್ಲಿಲ್ವಾ? ತದನಂತರ ವಾಜಪೇಯಿ. ಇವತ್ತೇನಾದರೂ ರೋಡುಗಳು ಅತ್ಯದ್ಭುತವಾಗಿರ್ಬೇಕು ಅಂದ್ರೆ ನಮ್ಮ ವಾಜಪೇಯಿ ಕಾರಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತಾ ಇದ್ದೀನಿ. ಫೋನ್ ಮೈಕ್ లేదు, ఫోన్ నుంచి వదిలిపోతున్నా ಹೇಳಪ್ಪ. ವಾಜಪೇಯಿ తర్వాత ಆದ ನಂತರ ರಾಜೀವ್ ಗಾಂಧಿ ಅವರು ಬಂದ್ರು. ರಾಜೀವ್ ಗಾಂಧಿ ಅವರ ನಂತರ ದೇವೇಗೌಡರು ಬಂದ್ರು, ಚಂದ್ರಶೇಖರ್ ಅವರು ಬಂದ್ರು, ಚರಣ್ ಸಿಂಗ್ ಅವರು ಬಂದ್ರು, ನಂತರ ನರೇಂದ್ರ ಮೋದಿ ಅವರು ಬಂದ್ರು. ಇಷ್ಟೆಲ್ಲ ಕೂಡ ನೋಡಿ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಇನ್ನೊಂದೇನು ಅಂತಂದ್ರೆ, ಮನುಷ್ಯನ ಹುಟ್ಟಿದ ತಕ್ಷಣನೇ ಸಾವು ಅನ್ನೋದು ಬರ್ದಿರುತ್ತೆ. ಮನುಷ್ಯನ ಹುಟ್ಟಿದ ತಕ್ಷಣನೇ ಸಾವು ಅನ್ನೋದು ಬರ್ದಿಟ್ಟಿರುತ್ತೆ. ಮಗು ಹುಟ್ಟಿದ ತಕ್ಷಣನೇ ಮಗು ಮುಂದೆ ನೀನ್ ಸಾಯ್ತೀಯ ಅಂತ ಬರ್ದಿಟ್ಟಿರ್ತಾರೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಜಾತಸ್ಯ ಮರಣಂ ಧ್ರುವಂ ಅಂತ. ಅಂದ್ರೆ ಹುಟ್ಟಿದವನು ಸಾಯಲೇಬೇಕು. ಯಾರಾದ್ರೂ ಸಾಯದೆ ಇರಕ್ಕಾಗುತ್ತಾ? ಹುಟ್ಟಿದೇನು ಸಾಯಲೇಬೇಕು. ಇದರ ನಡುವೆ, ಇದರ ಮಧ್ಯದಲ್ಲಿ ನೀನೇನು ಜನಗೆ ಸಹಾಯ ಮಾಡಿದೀಯಾ, ನೀನೇನು ಅನುಕೂಲ ಮಾಡಿದೀಯಾ, ನೀನೇನು ಜನಗಳ ಜೊತೆ ಯಾವ ರೀತಿ ಇದೆಯಾ, ಇದೇ ಕೊನೆವರೆಗೂ ಉಳಿತಕ್ಕಂಥದ್ದು. ಸತ್ತ ನಂತರ ಕೂಡ ಉಳಿಯೋದೇನು ಅಂತಂದ್ರೆ ನೀನ್ ಹೇಗೆ ಬಾಳಿದೀಯ ಅಂತ. ಶರಣರ ಬಾಳನ್ನ ಮರಣದಲ್ಲಿ ನೋಡುವಂತ, ಇದು ಬಹಳ ಮುಖ್ಯವಾದಂತ ವಿಚಾರ. ನಾವ್ ಹೇಗೆ ಬಾಳಿದ್ದೀವಿ, ಹೇಗಿದ್ದೀವಿ ಅನ್ನೋದನ್ನ ಶರಣರ ಬಾಳನ್ನ ಮರಣದಲ್ಲಿ ನೋಡುವುದು. ಏನ್ ಅಧಿಕಾರ ಕೊಟ್ಟಿದ್ದಾರೋ ಜನಕ್ಕೋಸ್ಕರ ನಾವು ಉಪಯೋಗಿಸ್ಬೇಕು. ನನಗಂತೂ ತೃಪ್ತಿ ಇದೆ. 3 ಸಾರಿ ನಿರ್ದೇಶಕನಾಗಿ ಈ ತಾಲೂಕಿಗೆ ಒಬ್ಬ ಅಧ್ಯಕ್ಷನಾಗಿ ನಾನು ಜನರಿಗೆ, ರೈತರಿಗೆ
ನನ್ನ ಸಾಧ್ಯವಾದಷ್ಟು ಕರ್ತವ್ಯವನ್ನು ನಿಭಾಯಿಸಿದ್ದೀನಿ ಅನ್ನೋ ಒಂದು ಧೈರ್ಯವಾಗಿ ಹೇಳುವಂತ ಒಂದು ಶಕ್ತಿ ನನಗಿದೆ. ನಿಜಾನೇ ನಮ್ಮ ಗೋಪಾಲ್ ಅವರು ಹೇಳಿದ್ರು ಕ್ವಾಲಿಟಿ ಬಗ್ಗೆ. ಆದ್ರೆ ಏನ್ ಮಾಡೋದು, ನಮ್ಮ ಕೊನೆಯ ಟೈಮಲ್ಲಿ ಹೇಳ್ತಾ ಇದ್ದೀವಿ, ನಮ್ಮ ಆಡಳಿತ ಮಂಡಳಿ ಮೋಸ್ಟ್ಲಿ ಇನ್ನೊಂದು 2-3 ದಿನದಲ್ಲಿ ಕೊನೆ ಆಗುತ್ತೆ. ನೆಕ್ಸ್ಟ್ ಯಾವುದು ನಮಗೆ ಆಡಳಿತ ಮಂಡಳಿ ಸಭೆ ಇರೋದಿಲ್ಲ. ನೀವು ಆಡಳಿತ ಮಂಡಳಿ ಸಭೆ ಇದ್ದಾಗ ಮೊದಲು ನೀವು ಹೇಳಿದ್ದನ್ನ ಈಗಾಗಲೇ ಮಾಡಿದ್ದೀವಿ, ಈಗಾಗಲೇ ಮಾಡಿದ್ದೀವಿ, ಅದರಿಂದ ಅನುಕೂಲನೂ ಆಗಿದೆ ಅಲ್ವಾ. ಮೊದಲು ಮಾಡಿದ್ದೀವಿ, ನೀವು ಹೇಳಿದ ತಕ್ಷಣ ಮಾಡಿಸಿದ್ದೀನಿ. ಸಭೆನಲ್ಲಿಟ್ಟು ಸಭೆನಲ್ಲಿ ಇದೇ ಗೋಪಾಲ್ ಅವರು ಸ್ನೇಹಿತರು ಎಲ್ಲ ಹೇಳಿದಾಗ ಕ್ವಾಲಿಟಿ ಬಗ್ಗೆ ಅವ್ರು ಹೇಳಿದ್ದನ್ನ ನಾವು ಈಗಾಗಲೇ ಮಾಡಿದ್ದೀವಿ. ಆದರೆ ಈಗ ನಮ್ಮ ಅವಧಿ ಮುಗ್ದಿದೆ, ಅವಧಿ ಮುಗಿದು ಮೇಗೆ ಮುಗ್ದೋಯ್ತು ನಮ್ದು ಅವಧಿ, ನಿರ್ದೇಶಕರ ಅವಧಿ ಮೇಗೆ ಮುಗೀತು. ಆದರೆ ಕಾರಣಾಂತರಗಳಿಂದ ಮುಂದುವರ್ಕೊಂಡು ಬರ್ತಾ ಇದೆ. ಏನು ಇನ್ನು ಮುಂದಿನ ಚುನಾವಣೆ ಯಾವಾಗ ನಡೀತದೋ ಹೇಳಕ್ಕಾಗಲ್ಲ. ಅದನ್ನು ಯಾಕೆ ಅಂತಂದ್ರೆ ಈಗಾಗಲೇ ಒಂದು ಜನರಲ್ ಬಾಡಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೊಸ ಒಂದು ಯೂನಿಯನ್ನು, ಕೋಲಾರ ಜಿಲ್ಲೆಗೆ ಒಂದು ಹೊಸ ಯೂನಿಯನ್ನು, ಇವುಗಳನ್ನ ಮಾಡ್ತಾ ಇರೋ ಕಾರಣದಿಂದ ಡಿಲಿಮಿಟೇಷನ್ ಇವೆಲ್ಲ ಆಗಬೇಕಾಗಿರೋದ್ರಿಂದ ಚುನಾವಣೆ ನಿಧಾನ ಆಗುವಂತ ಸಂದರ್ಭ ಇದೆ. ನನ್ನ ಪ್ರಕಾರ 5-6 ತಿಂಗಳೇ ನಡೆಯಲ್ಲ. ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, ನೋಡೋಣ ಆ ಸಂದರ್ಭದಲ್ಲಿ ಯಾವ ರೀತಿ ಆಗುತ್ತೋ ಆದಷ್ಟು ಪ್ರಯತ್ನ ಪಡೋಣ. ಒಂದನ್ನ ಏನು ಅಂದ್ರೆ, ರೈತರು ಅಷ್ಟೇನೆ ನ್ಯಾಯಯುತವಾಗಿ ಮನಸ್ಸನ್ನ ಕಲಬೆರಕೆ ಹಾಲು ಹಾಕದೆ ಒಳ್ಳೆ ಹಾಲನ್ನು ಹಾಕಿದ್ದ ಪಕ್ಷದಲ್ಲಿ ಕ್ವಾಲಿಟಿಗಳು ಬರ್ತದೆ, ಲಾಭ ಬರ್ತದೆ, ಅನುಕೂಲನೂ ಆಗ್ತದೆ. ನೋಡಿ ಈಗ ಏನು ಎಲ್ಲಿ ನೋಡಿದ್ರು ಬೇಸಿಗೆ ಕಾಲ ಇದ್ದಂಗಿದೆ. ಎಲ್ಲ ಹೊಲಗಳು ಕಡಲೆಕಾಯಿ, ನಮ್ಮ ಭಾಗದಲ್ಲಿ ಕಡಲೆಕಾಯಿ ಮತ್ತೆ ರಾಗಿ ಇದ್ರ ಮೇಲೆ ಡಿಪೆಂಡ್ ಇರ್ತಾ ಇದ್ವಿ. ಎಲ್ಲಿ ನೋಡು ಒಣಗೋಗಿದೆ. ಈಗ ಇಂಥ ಸಂದರ್ಭದಲ್ಲಿ ಹಾಕಿರೋ ಬಂಡವಾಳನೂ ಕೂಡ ಬರದೇ ಇರುವಂತ ಒಂದು ಪರಿಸ್ಥಿತಿ. ಹಾಗೆಲ್ಲ ಕಾಪಾಡೋದು ಈ ಹಾಲಿನ ಒಂದು ಉದ್ದಿಮೆ. ನೀವೇನೇ ಮಾಡಿ ಅದು ಕಡಿಮೆ ಇರ್ಬೋದು ಅಥವಾ ನಿಮಗೆ ಸಾಲದೇ ಇರ್ಬೋದು, ಆದರೂ ಕೂಡ 15 ದಿವಸಕ್ಕೂ ಒಂದು ಸಾರಿ ನಿಮಗೆ ಬಟವಾಡೆ ಬರ್ತದೆ. ಗ್ಯಾರಂಟಿ ಹಣ ಇದು ನಿಜ. ಇದರಲ್ಲಿ ನೀವು ಮಾಡಿ ಕಟ್ಕೊಳಕ್ ಆಗಲ್ಲ, ಆದ್ರೂ ಕೂಡ ಏನೋ ಜೀವನ ಮಾಡ್ಕೊಳಕ್ ಅನುಕೂಲ ಆಗ್ತದೆ. ಇಂಥ ಒಂದು ಡೈರಿಯನ್ನ ನೀವು ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಅದು ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ. ಅದನ್ನ ನಾವು ಮನಗಾಣಬೇಕು. ಒಂದು ಸಂತೋಷ ಅಂದ್ರೆ ಇದನ್ನ ಬಹಳ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ. ಸ್ವಲ್ಪ ತಡವಾಗಿ ಬಂದೆ, ದಯವಿಟ್ಟು ಕ್ಷಮಿಸ್ಬೇಕು. ಕಾರಣ ಏನು ಅಂದ್ರೆ ಅಂಗೊಂಡಹಳ್ಳಿಯಲ್ಲಿ ಒಂದಿತ್ತು 11:30ಗೆ, ಅಂಗೊಂಡಹಳ್ಳಿಯಲ್ಲಿ ಬೇತ್ಮಂಗಲ ರೋಡಲ್ಲಿ. ಅಂಗೊಂಡಹಳ್ಳಿಯಿಂದ ಬೆಳಗಾನಹಳ್ಳಿ ಇತ್ತು, ಇಲ್ಲಿ ಮಲ್ನಾಯಕನಹಳ್ಳಿಯಲ್ಲಿ. ಮಲ್ನಾಯಕನಹಳ್ಳಿಯಿಂದ ಇಲ್ಲಿ ಬರೋಷ್ಟೊಳಗೆ ಆ ರೋಡ್ಗಳು ನೋಡಿದ್ರೆ ದೇವರೇ ನೋಡ್ಕೋಬೇಕು. ನಿಜ ನಮ್ಮ ಶಾಸಕರಿದ್ದಾರೆ, ಮೋಸ್ಟ್ಲಿ ಎಲ್ಲ ಇನ್ನೆಲ್ಲ ಚೆನ್ನಾಗಿ ಮುಂದಕ್ಕೆಲ್ಲ ಸರಿ ಹೋಗುತ್ತೆ. ಸರಿ ಹೋಗ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ. ನಿಜಕ್ಕೂ ಕೂಡ ಅಲ್ಲಿಂದ ತಾಯ್ಲೂರಿಗೆ ಬಂದು, ತಾಯ್ಲೂರಿಂದ ಬೆಳಗಾನಹಳ್ಳಿಗೆ ಬಂದು, ಬೆಳಗಾನಿಂದ ಇಲ್ಲಿ ಬರೋಷ್ಟೊಳಗೆ ನನ್ನ ಬೆನ್ನೆಲ್ಲ ಬಿದ್ದೋಗಿ. ದಿನ ಓಡಾಡಕ್ಕಾಗಲ್ಲ, ದಿನ ಹಂಗ ಓಡಾಡಕ್ಕಾಗಲ್ಲ. ಯಾಕಂದ್ರೆ ಅರ್ಧ ಮುಳ್ಬಾಗ್ಲು. ನಮ್ಮೂರಿಂದ ಚೆನ್ನಾಗಿದ್ಯಾ? ಇದು ನಮ್ಮೂರಿಂದ ಚೆನ್ನಾಗಿದೆ ಅಂದ್ರೆ ಏನೋ ನಾಗೇಶ್ ಅವ್ರ ಪುಣ್ಯ. ನಾಗೇಶ್ ಅವರು ಮಂತ್ರಿ ಆಗಿದ್ರು. ಇನ್ ನಮ್ಮ ಅಣ್ಣ ಏನೋ ಹೋಗಿ ಅವ್ರನ್ನ ಕೇಳ್ಕೊಂಡು ಏನು ಸ್ವಲ್ಪ ಇದಾಕ್ರಪ್ಪ ಅಂತ ಕೇಳಿದ್ರು. ನಾಗೇಶ್ ಅವರ ಪುಣ್ಯಕ್ಕೆ ನಮ್ಮ ರೋಡ್ ಎಲ್ಲಾನು ಹಾಕ್ಕೊಟ್ಟಿದ್ದಾರೆ. ನಮ್ಮ ಶಾಸಕರು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಡಾಂಬರೀಕರಣ ಮಾಡಿಕೊಡ್ತಾರೆ. ಇದು ಬಹಳ ಚೆನ್ನಾಗಿದೆ, ಯಾಕಂದ್ರೆ ನಾನು ಓಡಾಡ್ತಾನೆ ಇರ್ತೀನಿ. ಚಿನ್ನಹಳ್ಳಿ
ಕಾಡೇನಹಳ್ಳಿಯಿಂದ ಚಿನ್ನಹಳ್ಳಿ ಪೆದ್ದೂರು ರೋಡಲ್ಲಿ ಆವಾಗ ನಾನು ಹೋಗ್ತಾನೆ ಇರ್ತೀನಿ. ಯಾಕಂದ್ರೆ ಯಾರಾದ್ರೂ ತೀರ್ಕೊಂಡಾಗ, ಯಾರಾದ್ರೂ ಮದುವೆ ಆದಾಗ ಹೋಗ್ತಾನೆ ಇರ್ತೀನಿ. ಈ ಕಷ್ಟ ಗೊತ್ತಿದೆ. ನಮ್ಮ ರಾಧಮ್ಮನು ಮಾರೋಡು ಸುಡಿ ಅಂತವ್ರೆ. ಹೀಗಾಗಿದೆ. ನೋಡೋಣ. ಒಂದು MP ಅವರು ನಮ್ಮ ಇವರು ಗೆದ್ದಿರೋದ್ರಿಂದ, MLA ಅವರು ನಮ್ಮ ಇವರು ಗೆದ್ದಿರೋದ್ರಿಂದ ಸಾಧ್ಯವಾದ ಮಟ್ಟಿಗೆ ಈಗೇನಾಗಿದೆ ಅಂದ್ರೆ ಎಲ್ಲ ಗ್ಯಾರಂಟಿಗಳು ಕೊಟ್ಬಿಟ್ಟು ಯಾವ್ದು ದುಡ್ಡು ಬರ್ತಾ ಇಲ್ಲ. ಏನಾದ್ರೂ ಹಣ ಬಂದ ಪಕ್ಷದಲ್ಲಿ ಆದಷ್ಟು ನಮ್ಮ ಕಡೆ ರೋಡ್ಗಳಿಗೆ ಹಾಕುವ ರೀತಿ ನಾನು MP ಅವ್ರ ಹತ್ರ ಕೂಡ MLA ಅವ್ರ ಹತ್ರ ಕೂಡ ಮಾತಾಡ್ತೀನಿ. ಆ ಪ್ರಯತ್ನವನ್ನ ಮಾಡ್ತೀನಿ. ಏನು ನೀವು ಇವತ್ತು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರೋ ಬಹಳ ಸಂತೋಷ ಆಗಿದೆ. ಪೆದ್ದೂರು ಸಂಘ ಹಿಂಗೆ ನಡ್ಕೊಂಡು ಹೋಗ್ಲಿ, ಇನ್ನೂ ಚೆನ್ನಾಗಿ ನಡೀಲಿ. ನಮ್ಮಿಂದ ಏನು ಬೇಕಾದರೂ ಕೂಡ ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.